ಸೆಲೆಬ್ರಿಟಿ ಕಾವೇರಿ ಇದ್ದಾರೆ ನಮ್ ಜೊತೆ ಮಾಡ್ತಿದ್ದೀನಿ. ನಾನು ಯಾವಾಗ್ಲೂ ಅನ್ಕೋತೀನಿ ಯಾಕೆ ಮಲ್ನಾಡ್ ಸೈಡ್ ಉಟ್ಬಾರ್ದಿತ್ತು ಅಂತ ಹೇಳಿ. ಅದ್ನೇ ಸಕಲೇಶ್ಪುರದಲ್ಲಾದ್ರೂ ಸರಿ ಅಂತ ಹೇಳಿ. ಅಕ್ಕಿ ರೊಟ್ಟಿ ಆ್ಯಂಡ್ ಈ ಮಳೆ ಆಹಾ ಏನು ಕಾಂಬಿನೇಷನ್ ಅಂತ ಹೇಳ್ತೀರಾ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ತುಂಬ ಬಿಸಿ ಬಿಸಿ ಆಗಿದೆ. ನೋಡಿ ಈ ಸೈಡ್ ಯಾರಾದ್ರೂ ಇದ್ರೆ ಮಲ್ನಾಡ್ ಸೈಡ್ ಮದ್ವೆ ಆಗ್ತೀನಿ. ಖುಷಿ ಹೇಗೆ ಅನ್ನಿಸ್ತಿದೆ ನಿಮ್ಗೆ ಇವಾಗ ಈ ಫೀಲಿಂಗ್ಸ್? ಖುಷಿನಾ? ಅಲ್ಲ, ಈ ಫೀಲಿಂಗ್ಸ್ ಖುಷಿಗೆ ಖುಷಿ ಆಗ್ತಿದೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ತವರೂರು ಹಾಸನಲ್ಲಿದ್ದೀವಿ. ಹಾಗೆ ನಮ್ಮ ಜೊತೆ ಇದ್ದಾರೆ ಕಾವೇರಿ, ಸೆಲೆಬ್ರಿಟಿ ಕಾವೇರಿ ಇದ್ದಾರೆ ನಮ್ಮ ಜೊತೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ? ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನೈಟು ತುಂಬ ಲೇಟ್ ಆಯಿತು, ಅಂದಾಗಿ ಹಾಸನಲ್ಲಿ ಬಂದು ಸ್ಟೇ ಆಗಿದ್ದೀವಿ. ಆ್ಯಂಡ್ ಇವಾಗ ಸಕಲೇಶ್ಪುರ ಹೋಗ್ತೀವಿ. ಮೇ ಬಿ 1 ಅವರಲ್ಲಿ ರೀಚ್ ಆಗ್ತೀವಿ. ನಾವು ಎಲ್ಲಿಗೆ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಇವಾಗ ನಾವು ಹಾಸನಿಂದ ಹೊರಡ್ತಾ ಇದ್ದೀವಿ. ಆ್ಯಂಡ್ ಫ್ರೆಂಡು ಕಾರ್ ಏನೋ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಸೊ ಅದನ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ಕಾವೇರಿ ಅವರು ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಹಿಂದೆ ಕೂತ್ಕೊಂಡು. ಬನ್ನಿ ಇವಾಗ ಹೋಗೋಣ. ನಾವಿವಾಗ ಸಕಲೇಶ್ಪುರ ರೀಚ್ ಆದ್ವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಾದರೂ ಛತ್ರಿ ತೊಗೊಳ್ಳೋಣ ಅಂತ ಸೈಡಿಗೆ ನಿಲ್ಲಿಸಿದ್ವಿ, ಏಕೆಂದರೆ ಮಳೆ ತುಂಬ ಬರ್ತಾನೇ ಇದೆ. ಸೊ ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾವು ಮನೆಗೆ ಹೋಗಿ ದೆನ್ ಎಲ್ಲಿಗೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಬೇಕು. ವೆದರ್ ಮಾತ್ರ ಪೀಸ್ಫುಲ್ ಆಗಿದೆ ಅಂಡ್ ತುಂಬಾ ಹನಿ ಮಳೆ ಬರ್ತಾ ಇದೆ. ತುಂಬಾ ಜೋರ್ ಕೂಡ ಬರ್ತಿಲ್ಲ. ನನ್ಗಂತೂ ಈ ವೆದರ್ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಈ ಕ್ಲೈಮೇಟ್ ನಾನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ. ನಾನು ಯಾವಾಗ್ಲೂ ಅನ್ಕೋತೀನಿ ಯಾಕೆ ಮಲ್ನಾಡ್ ಸೈಡ್ ಉಟ್ಬಾರ್ದಿತ್ತು ಅಂತ ಹೇಳಿ. ಅದ್ನೇ ಸಕಲೇಶ್ಪುರದಲ್ಲಾದ್ರೂ ಸರಿ ಅಂತ ಹೇಳಿ. ರೀಸನ್ ಇಷ್ಟೇ, ಮಳೆ. ಸೊ ಎಲ್ರಿಗೂ ಮಳೆ ಅಂದ್ರೆ ನನ್ ಪ್ರಕಾರ ಇಷ್ಟ. ಅಂಡ್ ನನ್ಗಂತೂ 24x7 ಮಳೆ ಬರ್ತಾ ಇದ್ರೆ ಓಕೆ ಅಂತಾನೆ ಹೇಳ್ತಾ ಇರ್ತೀನಿ. ಅಂಡ್ ಈ ತರ ಸ್ಲೋ ಆಗಿ ಬರ್ತಾ ಇದ್ರೆ ಇನ್ನ ಖುಷಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ, ಕ್ಯಾಮ್ರಾದಲ್ಲಿ ಇಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮಾತ್ರ ಕ್ಲೈಮೇಟ್. ನಾವಿವಾಗ ತಿಂಡಿಗೆ ಅಂತ ಬರ್ತಾ ಇದ್ವಿ. ಸಕಲೇಶ್ಪುರ ಟು ಮಂಗಳೂರು ಹೈವೇಯಲ್ಲಿ ರೋಡ್ ಸೈಡಲ್ಲಿ ಇದೊಂದು ಅಕ್ಕಿ ರೊಟ್ಟಿ ಅಂತ ಹೇಳಿ ಚಿಕ್ಕ ಹೋಟೆಲ್ ಇದೆ. ಇದು ತುಂಬ ವರ್ಷದಿಂದ ಇದೆ. ಆ್ಯಂಡ್ ತಿಂಡಿ ಕೂಡ ಯಾವ 5 ಸ್ಟಾರ್ ಹೋಟೆಲಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿತ್ತು. ಅಷ್ಟು ಬಿಸಿ ಬಿಸಿಯಾಗಿ ಫಾಸ್ಟಾಗಿ ಕೂಡ ಸಿಗ್ತಾಯಿತ್ತು. ಆ್ಯಂಡ್ ಮಳೆ ಕೂಡ ಬರ್ತಾಯಿತ್ತು. ನಾವು ಏನು ಓಕೆನಾ ಚೆನ್ನಾಗಿರುತ್ತಾ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಒಂದು ಸಲ ಅಕ್ಕಿ ರೊಟ್ಟಿ ನಾವು ಟೇಸ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಯಿತು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆಯಿತಾ, ಸೊ ಅಷ್ಟು ಫಾಸ್ಟಾಗಿ ಸರ್ವ್ ಮಾಡಿದ್ರು. ಆ್ಯಂಡ್ ಅಷ್ಟೇ ಆ ಮಳೆಗೆ ನಾವು ಅಕ್ಕಿ ರೊಟ್ಟಿ ತಿಂತಾ ಇದ್ದಕ್ಕೆ ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿ ಅಕ್ಕಿ ರೊಟ್ಟಿ. ಆ್ಯಂಡ್ ಯಾರಾದ್ರೂ ಸಕಲೇಶ್ಪುರದಿಂದ ಮಂಗಳೂರಿಗೆ ಈ ಹೈವೇಲಿ ಹೋದರೆ ಒಂದು ಸಲ ವಿಸಿಟ್ ಮಾಡಿ. ನೆಕ್ಸ್ಟ್ ಟೈಮ್ ಖಂಡಿತ ನೀವೇ ಬಂದು ತಿಂಡಿ ತಿಂದ್ಕೊಂಡು ಹೋಗ್ತೀರಾ. ಅಷ್ಟು ಚೆನ್ನಾಗಿದೆ ಈ ಚಿಕ್ಕ ಹೋಟೆಲ್. ಆ್ಯಂಡ್ ಪಕ್ಕ ನಮ್ಮ ಸೌತ್ ಇಂಡಿಯನ್ ಹಳ್ಳಿಯಲ್ಲಿ ಮಾಡೋ ಥರ ರೊಟ್ಟಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ನೋಡಿ, ಔಟ್ ಸೈಡಿಂದ ಈ ಥರ ಕಾಣಿಸುತ್ತೆ. ಹೈವೇಯಲ್ಲಿ ರೋಡ್ ಸೈಡಲ್ಲೇ ಇದೆ. ಸೊ ತುಂಬ ಜನ ಇಲ್ಲಿ ಗೊತ್ತಿರೋರು ಇಲ್ಲೇ ಬಂದು ತಿನ್ಕೊಂಡು ಹೋಗ್ತಾ ಇರ್ತಾರಂತೆ. ವಾವ್, ಆಕ್ಚುಲಿ ಸಕ್ಕತ್ತಾಗಿದೆ ವೆದರ್. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಲ್ಲಿ ಎಲ್ಲ ನೋಡ್ಬೋದು ಏನ್ ಸಕ್ಕತ್ತಾಗಿದೆ ಅಂದ್ರೆ, ಮೋಡ ಹೇಗಿರತ್ತೆ ಆ ತರ ಇನ್ನು ಹಾಗೆ ಇದೆ. ಅಂಡ್ ಇಲ್ಲೊಂದ್ ಸೈಡ್ ತಗೊಂಡು ಮನೆ ಕಟ್ಟಿ ಇಲ್ಲೇ ಸೆಟಲ್ ಆಗ್ಬಿಡ್ಬೇಕು, ಅಷ್ಟು ಇಷ್ಟ. ನೋಡಿ ಈ ಸೈಡ್ ಯಾರಾದ್ರೂ ಇದ್ರೆ ಮಲ್ನಾಡ್ ಸೈಡ್ ಮದ್ವೆ ಆಗ್ತೀನಿ. ಸಿಕ್ಕಾಪಟ್ಟೆ ಇಷ್ಟ ನನ್ಗಂತೂ. ಈ ವೆದರ್ ಇಷ್ಟೇ ಸ್ಲೋ ಆಗಿ ಮಳೆ ಬರ್ತಾ ಇರ್ಬೇಕು. ಅಂಡ್ ಇಲ್ಲಿ ನಮ್ ಮನೆ ಇರ್ಬೇಕು. 24x7 ಇಲ್ಲೇ ಇರ್ತೀನಪ್ಪ, ಎಲ್ಲೂ ಹೋಗಲ್ಲ. ಬೆಂಗಳೂರು ಸವಾಸ ಬೇಡ ನನ್ಗೆ. ಸಕ್ಕತ್ತಾಗಿದೆ ಇಲ್ಲಂತೂ.
ಫಾಗ್ ಹೆಂಗ್ ಕಾಣಿಸ್ತಾ ಇದೆ ಅಲ್ಲಿ. ಹಾ ಹೌದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಡ್ರೈವರ್ಗೆ ಬೇಗ ಮುಂದೆ ಬರಕ್ ಹೇಳು. ಮಳೆ ನಿಜವಾಗ್ಲೂ ತುಂಬಾ ಜಾಸ್ತಿ ಆಯ್ತು. ಅಂಡ್ ಇವಾಗ ನಾವು ಅವಳಂತೂ ನನ್ನ ಬಿಟ್ಬಿಟ್ಟೆ ಹೋಗ್ಬಿಟ್ಲ, ಅಲ್ಲ ಅಷ್ಟು ದೂರ ಹೋಗ್ತಿದ್ದಾಳ ಅವಳದನು ನೋಡಿ. ಫೈನಲಿ ಒನ್ ವೇ. ಅಲ್ಲಿ ನೋಡಿ ಕಾರ್ ಇದೆ. ಅಯ್ಯೋ ನಾ ಎಲ್ಲ ಬಗ್ಲುತ್ತಿದ್ದೆ. ಓಕೆ, ನಾವಿವತ್ತು ಉಳ್ಕೊಂಡಿರುವುದು ಇಲ್ಲಿ. ಇಲ್ಲಿಂದ ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಡಿಸೆಂಬರ್ ಬಂದರೆ ಸನ್ರೈಸ್ ಆಗೋದು ಕಾಣಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಮೇಲ್ಗಡೆ ಹೋದರೆ ಇನ್ನು ಬೆಟ್ಟ ಎಲ್ಲ ಇದೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಕೂಡ ರೈಡರ್ಸ್ ಬಂದಿದ್ರು. ನನಗೆ ಬೈಕ್ ನೋಡಿದ ತಕ್ಷಣ ಓ ಅನ್ನಂಗಾಗಿತ್ತು. ಸೊ ಬೈಕ್ ರೈಡರ್ಸ್ಗೆ ಮೇ ಬಿ ಈ ಟೈಮಲ್ಲಿ ರೈಡ್ ಮಾಡೋದು ಕಷ್ಟ ಇದ್ರೂ ಇಷ್ಟ ಇರುತ್ತೆ. ಆ್ಯಂಡ್ ನಾವು ಸದ್ಯಕ್ಕೆ ಕಾರಲ್ಲಿ ಬಂದಿರೋದ್ರಿಂದ ಫೀಲ್ ಮಾಡ್ಕೊಳ್ತಿದ್ದೆ. ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆ್ಯಕ್ಚುಲಿ ವ್ಯೂ ನೋಡಿ, ಹಾಗೆ ಹಿಂದೆ ಸಿಕ್ಕಾಪಟ್ಟೆ ವ್ಯೂ ಸಖತ್ತಾಗಿದೆ. ಆ್ಯಂಡ್ ಮಳೆ ಬರ್ತಾ ಇದೆ, ಎಲ್ಲೂ ಹೋಗೋಕೆ ಆಗ್ತಾ ಇಲ್ಲ. ಅಂದಾಗೆ ನಿಂತ್ಕೊಂಡೆ ಛತ್ರಿ ಇಟ್ಕೋ, ಇಲ್ಲೇ ನಿಂತ್ಕೊಂಡಿರಿ. ಮುಂದೆ ಬೆಟ್ಟಕ್ಕೆ ಹೋಗ್ಬೇಕು. ಖುಷಿ ಹೇಗೆ ಅನ್ನಿಸ್ತಿದೆ ನಿಮಗೆ ಇವಾಗ ಈ ಫೀಲಿಂಗ್ಸ್? ಖುಷಿನ ಅಲ್ಲ, ಈ ಫೀಲಿಂಗ್ಸ್ ಖುಷಿಗೆ ಖುಷಿ ಆಗ್ತಿದೆ. ಖುಷಿ ಆಗ್ತಿದೆ, ಎಲ್ಲ ಬಂದಿದ್ದೀವಿ ಅನಿಸ್ತಿದೆ. ಛತ್ರಿನೇ ಹೋಗ್ತಿದೆ, ನಿಲ್ತಾ ಇಲ್ಲ. ಸೊ ಅವಾಗೇನೂ ಕಾಣಿಸ್ತಿರ್ಲಿಲ್ಲ, ಫುಲ್ಲು ಕ್ಲೌಡ್ ಇತ್ತು. ಸೊ ಇವಾಗ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಮಳೆ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ರೂಮಲ್ಲೇ ಕುತ್ಕೊಂಡಿರೋದಾಗಿದೆ. ಫುಲ್ಲು ಮಳೆ. ಸಕಲೇಶ್ಪುರ ಬಂದು ಯಾವ ಪ್ಲೇಸು ವಿಸಿಟ್ ಮಾಡ್ದಲೇ ಮಳೆಯಿಂದ ಹೊರಗಡೆ ಹೋಗೋಕ್ಕಾಗ್ದಲೇ ಕೊನೆಗೆ ಕಾರ್ಡ್ಸ್ ಆಡ್ತಿದ್ದೀವಿ. ಏನು ಕಾರ್ಡ್ಸ್ ಅದು? ಯೂನೋ ಕಾರ್ಡ್ಸ್ ಆಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಫೈನಲಿ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಇಲ್ಲಂತೂ ವೆದರ್ ನಾವು ಮಾರ್ನಿಂಗ್ ಹೇಗೆ ಬಂದಿದ್ವಿ ಈವ್ನಿಂಗ್ ತನಕ ಹಾಗೇ ಇದೆ, ಸ್ವಲ್ಪನೂ ಚೇಂಜ್ ಆಗಿಲ್ಲ. ಈಗಲೂ ಕೂಡ ಗಾಳಿ, ತುಂಬ ಗಾಳಿ ಬರ್ತಿದೆ. ಇವಾಗ ಇಲ್ಲಿ ಟ್ರಾವೆಲ್ ಮಾಡೋರು, ಅದು ಬೈಕಲ್ಲಿ ಟ್ರಾವೆಲ್ ಮಾಡೋರಿಗೆ ನನ್ನ ಒಂದು ಏನು ಹೇಳ್ತಾರೆ ಸಜೆಷನ್ ಏನಂತ ಹೇಳಿದ್ರೆ, ದಯವಿಟ್ಟು ಸ್ವಲ್ಪ ನಿಧಾನ ಡ್ರೈವಿಂಗ್ ಮಾಡಿ. ಆ್ಯಂಡ್ ಮರ ಆಗಲಿ ಗುಡ್ಡ ಆಗಲಿ ಎಲ್ಲ ಬಿದೋಗ್ತಾ ಇದೆ, ರೋಡ್ ತುಂಬ ಬ್ಲಾಕ್ ಆಗ್ತಾ ಇದೆ. ಸೊ ಲಾರಿಗಳೆಲ್ಲ ತುಂಬ ಮೂವ್ ಆಗ್ತಿದೆ. ಆ್ಯಂಡ್ ಎಸ್ಪೆಷಲಿ ಲಾರಿಗಳೆಲ್ಲ ಹೋಗ್ತಾ ಇದೆ ಅಂತ ಹೇಳಿದಾಗ ತುಂಬ ನಿಧಾನ ಹೋಗಬೇಕು ಬೈಕ್ ಡ್ರೈವರ್ಸ್. ಸೊ ಈ ಮಳೆಯಲ್ಲಿ ರೈಡ್ ಮಾಡೋಕ್ಕೂ ಆಗಲ್ಲ ನಾವು ಬೈಕ್ನ. ಸೊ ವೆದರ್ ಮಾತ್ರ ಚಿಂದಿ ಆಗಿದೆ. ಇಲ್ಲಿ ಇರೋರಿಗೆ ನಿಜವಾಗ್ಲೂ ಕಷ್ಟ ಅದು. ಬಟ್ ವೆದರ್ ಮಾತ್ರ ಸೂಪರ್ ಆಗಿದೆ. ಐ ವಿಲ್ ಶೋ. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಟೈಮ್ ಇವಾಗ ಬಂದು 3:30 ಆಗಿದೆ. ಒನ್ ಡೇಗೆ ಅಷ್ಟೇ ನಾವು ಲೀವಾಗಿ ಬಂದಿದ್ದು. ಸೊ ಅದು ಕೂಡ ಆಗಲಿಲ್ಲ, ಎಲ್ಲ ಕಡೆ ಫುಲ್ ಮಳೆ. ಸೊ ಹೊರಗಡೆನೂ ಹೋಗೋಕ್ಕಾಗಿಲ್ಲ. ಒಂದೇ ಕೋಟೆಗೆ ಹೋಗ್ಬಿಟ್ಟು ಬಂದಿದ್ದು. ಸೊ ಅದು ಪಾರ್ಟ್ 2 ಅಲ್ಲಿ ಬರುತ್ತೆ. ಪ್ಲೀಸ್ ಯಾರೂ ಮಿಸ್ ಮಾಡ್ಕೋಬೇಡಿ, ಆ ವಿಡಿಯೋಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮುಂದೆ ಖಂಡಿತ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡ್ತೀನಿ. ಆ್ಯಂಡ್ ಇವಾಗ ಅಷ್ಟು ಕಂಟೆಂಟ್ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಖಂಡಿತ ಮುಂದೆ ಒಳ್ಳೆ ವೀಡಿಯೋಸ್ ನನ್ನ ಯೂಟ್ಯೂಬ್ ಕಡೆಯಿಂದ ಆದಷ್ಟು ಎಫೆಕ್ಟ್ ಹಾಕಿ ಕೊಡ್ತೀನಿ. ಸೊ ನಾವಿವಾಗ ಹಾಸನಿಂದ ಬಸ್ಸಿಂದ ಹೊರಡ್ತಾ ಇದ್ದೀವಿ. ಹಾಸನಿಗೆ ಬಂದು ಸೊ ಮಳೆ ಅಂತೂ ಬರ್ತಾನೇ ಇದೆ. ಆ್ಯಂಡ್ ನಿದ್ದೆ ಮಾತ್ರ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಬರ್ತಾ ಇದೆ. ಸೊ ವಿಡಿಯೋನ ಇವಾಗ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ.
ಆಲ್ರೆಡಿ ಟೈಮ್ 8:30 ಮಾರ್ನಿಂಗ್ ಆಗಿದೆ. ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗಬೇಕು. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಅರ್ಲಿ ಮಾರ್ನಿಂಗೇ ಬಂದಿರೋದ್ರಿಂದ ಹೊರಟು ನಿದ್ದೆ ತುಂಬ ಬರ್ತಾ ಇದೆ. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋ ನೋಡಿ. ಆ್ಯಂಡ್ ಪಾರ್ಟ್ 2 ಕೂಡ ಇದೆ ಇದು. ಆ್ಯಂಡ್ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಮಳೆ ತುಂಬ ಇರೋದ್ರಿಂದ ನಾವೆಲ್ಲೂ ಜಾಸ್ತಿ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಯಾವುದೂ ಪ್ಲೇಸ್ ಜಾಸ್ತಿ ವಿಸಿಟ್ ಮಾಡೋಕ್ಕಾಗಿಲ್ಲ. ದೆನ್ ನೆಕ್ಸ್ಟ್ ಟೈಮ್ ನೋಡೋಣ ಯಾವಾಗ ಹೋಗೋದು ಏನು ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮತ್ತು ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಖಂಡಿತ ಬರ್ತೀನಿ. ಸೊ ಇವಾಗ ಸ್ಟಾರ್ಟಪ್ ಆಗ್ತಿರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಆಗ್ಬೋದು. ಬಟ್ ನೆಕ್ಸ್ಟ್ ಅಂತೂ ನಿಜವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ದೆನ್ ವೇಟ್ ಆ್ಯಂಡ್ ವಾಚ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.